ಪ್ರತಿಯೊಬ್ಬರು ಕೂಡ ಈ ಡ್ರೀಮ್ ಅನ್ನೋದು ಇದ್ದೇ ಇರುತ್ತೆ. ಅದು ದೊಡ್ಡದಾರೋ ಆಗಿರ್ಬೋದು ಅಥವಾ ಚಿಕ್ಕದಾರೋ ಆಗಿರ್ಬೋದು. ಇನ್ನು ಎಷ್ಟೋ ಜನ ಆ ಡ್ರೀಮ್ ನ ಬರೀ ಕನ್ಸಲ್ಲೇ ಡ್ರೀಮ್ ಆಗೇ ಕಾಣ್ತಿರ್ತಾರೆ. ಈಗ ವಿಷಯ ಏನಂತಂದ್ರೆ, ನಾವು ಕನ್ಸ್ ಕಾಣ್ತೀವಿ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಮ್ಮ ಮೈಂಡ್ ಅಲ್ಲಿ ತುಂಬಾ ಪ್ಲಾನ್ಸ್ ಇರುತ್ತೆ. ನಮ್ಮ ಫ್ಯೂಚರ್ ಬಗ್ಗೆ ತುಂಬಾ ಇಮ್ಯಾಜಿನ್ ಮಾಡ್ತೀವಿ. ನಂತರ ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಫೈನಲ್ ಈಗ ನಾವ್ ಏನ್ ಪ್ಲಾನ್ ಮಾಡಿರ್ತೀವೋ ಅದನ್ನ ಈಗ ಮಾಡಕ್ ಹೋಗ್ಬೇಕು ಅಂದಾಗ ನಾವ್ ಅದನ್ನ ಮಾಡಲ್ಲ. ಬಿಡೋ ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಪೋಸ್ಟ್ ಬಂದ್ ಮಾಡ್ಬಿಡ್ತೀವಿ. ನಮ್ಮ ಬಾಡಿ ಮತ್ತೆ ನಮ್ಮ ಮೈಂಡ್ ಡಲ್ ಆಗುತ್ತೆ. ಯಾಕೆ ಹಿಂಗಾಗುತ್ತೆ? ಇದ್ರ ಬಗ್ಗೆ ಪೂರ್ತಿ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ವಿಡಿಯೋದ ಲಿಂಕ್ ನನ್ನ ಪ್ರೊಫೈಲ್ ನ ಬಯೋ ಕೆಳಗಡೆ ಇದೆ, ಹೋಗಿ ನೋಡಿ. ಒಂದು ಸಣ್ಣ ಬದಲಾವಣೆ ಬೇಕಿದೆ. ನಾವು ಬದಲಾಗಬೇಕಿದೆ. ಆ ಬದಲಾವಣೆ ಹೊರಗಿಂದಲ್ಲ, ನಮ್ಮ ಒಳಗಿಂದ ಬರಬೇಕಾಗಿದೆ. ಎಲ್ರಿಗೂ ನಮಸ್ಕಾರ, ನಾನು ಸಚಿನ್. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಟಾಪಿಕ್ ಬಂದ್ಬಿಡೋಣ. ನಮ್ಗೊಂದು ಡ್ರೀಮ್ ಇದೆ, ಅದ್ರ ಬಗ್ಗೆ ನಾವೀಗ ಪ್ಲಾನ್ ಮಾಡಿದೀವಿ. ಆದ್ರೆ ಆಕ್ಷನ್ ಅನ್ನೋದು ಸ್ಟಾರ್ಟ್ ಆಗ್ತಿಲ್ಲ. ಇದು ತುಂಬಾ ಜನರಿಗಾಗುತ್ತೆ, ಎಸ್ಪೆಷಲಿ ಲೈಫ್ ಅಲ್ಲಿ ಕ್ಲಾರಿಟಿ ಇಲ್ಲ ಅಂತಂದ್ರೆ. ಈಗ ನಿಮ್ ಪ್ರಾಬ್ಲಮ್ ಬಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ. ಪ್ರಾಬ್ಲಮ್ ಏನಂತಂದ್ರೆ ನಿಮ್ ಮೈಂಡ್ ಫುಲ್ಲು ಡೊಪೋಮಿನ್ ಸೈಕಲ್ ಅಲ್ಲಿ ಸಿಗಾಕೊಂಡಿದೆ. ಅಂದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದ್ರೆ, ಸುಮ್ನೆ ಅನ್ನೆಸೆಸರಿ ರೀಲ್ಸ್ ಗಳು ನೋಡ್ತಾ ಕೂತ್ಕೊಳ್ಳೋದು, ಮನೆಯಿಂದ ಆಚೆ ಹೋಗ್ತೇನೆ ಸುಮ್ಮನೆ ಮನೆ ಒಳಗೆ ಕೂತ್ಕೊಂಡು ಟಿವಿ ಮೊಬೈಲ್ ಸುಮ್ಮನೆ ಇದನ್ನೇ ಯೂಸ್ ಮಾಡ್ತಿರೋದು, ಜೊತೆಗೆ ಸುಮ್ಮನೆ ಯಾವಾಗ್ಲೂ ಏನಾದ್ರು ಒಂದು ಓವರ್ ಥಿಂಕ್ ಮಾಡ್ತಾನೆ ಇರೋದು. ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ನಾವು ಡೈರೆಕ್ಟ್ ಆಗಿ ನಾವು ಆಕ್ಷನ್ ತರ ಹೋದಾಗ ನಮ್ಮ ಬ್ರೈನ್ ನಮ್ಗೆ ಸಪೋರ್ಟ್ ಮಾಡಲ್ಲ. ಒಳಗಡೆ ಸ್ಲೋ ಆಗಿ ನಿಮ್ಮ ಎನರ್ಜಿ ಡಲ್ ಆಗ್ತಿದೆ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮೊಳಗೆ ನಿಮ್ಮ ಎನರ್ಜಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಂತಾ ಇದೆ. ಇವಾಗ ನಿಮ್ಗೆ ಇದರಿಂದೆಲ್ಲ ಹೊರಗೆ ಬರಬೇಕು ಅಂದ್ರೆ ಬಿಗ್ಗೆಸ್ಟ್ ಹೆಲ್ಪ್ ಆಗೋದು ಮೋಟಿವೇಶನ್ ಅಲ್ಲ, ಸ್ಮಾಲ್ ಆಕ್ಷನ್. ಈಗ ನಾವು ಚೇಂಜ್ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಈಗ ನಾನು ಚೇಂಜ್ ಆಗ್ಬೇಕು ಗುರು, ನನ್ನ ಲೈಫ್ ಸ್ಟೈಲ್ ಈಗ ಚೆನ್ನಾಗಿಲ್ಲ ಅಂತ ನಾವೇನ್ ಮಾಡ್ತೀವಿ? ಹಂಗಾಗಬೇಕು ಹಿಂಗಾಗಬೇಕು ಅಂತ ಒಂದೇ ಸರಿ ಒಂದಷ್ಟು ಲಿಸ್ಟ್ ಬರ್ಕೊಬಿಡ್ತೀವಿ. ಎಲ್ಲಾನು ಒಂದೇ ಸರಿ ಮಾಡಕ್ ಟ್ರೈ ಮಾಡ್ತೀವಿ. ಈಗ ತಿರ್ಗಾ ನಾಳೆ ಇದನ್ನೆಲ್ಲ ಮಾಡ್ಬೇಕು ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಯಾವಾಗ ಯಾವಂಗೈತೆ, ನಾಳೆ ಮಾಡಿದ್ರಾಯ್ತು ಅಂತ ನಮ್ಮ ಮೈಂಡೇ ಇದನ್ನ ತಳ್ಳುತ್ತೆ. ಇದು ಯಾಕೆ ಹಿಂಗಾಗುತ್ತೆ ಅಂತಂದ್ರೆ, ನಮ್ಮ ಬ್ರೈನ್ಗೆ ಸಡನ್ ಆಗಿ ಈ ತರ ಚೇಂಜ್ ಆಗ್ಬೇಕು ಅಂದ್ರೆ ಅದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಸ್ವಲ್ಪನೇ ಟೈಮ್ ಕೊಡ್ತಾ ಬರ್ಬೇಕು. ಒಂದೊಂದೇ ಹೆಜ್ಜೆ ನಮ್ಮ ಬ್ರೈನ್ಗೆ ಟ್ರೈನಿಂಗ್ ಕೊಡ್ಬೇಕು. ಅವಾಗ ನಿಮ್ ಬ್ರೈನು ಇಷ್ಟು ದಿನ ಹೇಗೆ ಈ ಸೋಂಬೇರಿತನ ಓವರ್ ಥಿಂಕಿಂಗ್ ಇದ್ರಲ್ಲಿ ಮುಳುಗಿತ್ತೋ, ಹಾಗೇನೆ ಪಾಸಿಟಿವ್ ಕಡೆಗೆ ನಿಮ್ಮ ಬ್ರೈನು ಅಡಿಕ್ಟ್ ಆಗ್ತಾ ಹೋಗುತ್ತೆ. ನೀವು ಯಾವ್ದಾದ್ರು ಒಂದು ಸಣ್ಣ ಕೆಲಸನ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಬ್ರೈನ್ ಅಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಇದೇ ಖುಷಿನೇ ನಿಮ್ಗೆ ನೆಕ್ಸ್ಟ್ ಕೆಲಸ ಮಾಡೋಕೆ ಸಪೋರ್ಟ್ ಕೊಡೋದು. ಈ ರೀತಿ ನೀವು ನಾನು ಏನಾದ್ರು ಲೈಫ್ ಅಲ್ಲಿ ಚೇಂಜ್ ಆಗ್ಬೇಕು ಬದಲಾಗಬೇಕು ಅಂದಾಗ ತೀರಾ ಎಲ್ಲಾನು ಒಂದೇ ಸರಿ ಒಂದೇ ದಿನದಲ್ಲಿ ಮಾಡಕ್ ಹೋಗ್ಬಾರ್ದು. ಚಿಕ್ಕದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತೆ, ನಮ್ ಬ್ರೈನ್ಗೆ ಒಂದ್ ಕೆಲಸ ಮಾಡಿದಾಗ ನಮ್ ಬ್ರೈನ್ ಹ್ಯಾಪಿ ಆಗುತ್ತೆ. ಆಗೇನ್ ಮಾಡುತ್ತೆ, ಈ ಹ್ಯಾಪಿ ಬೇಕು ಅನ್ಸುತ್ತೆ. ನೀವು ಯಾವಾಗ ಮೊದಲು ಫೋನ್ ಯೂಸ್ ಮಾಡ್ತೀರಾ, ರೀಲ್ಸ್ ನೋಡ್ತೀರಾ, ತಿರ್ಗಾ ಹಾಗೆ ಬೇಕು ಅನ್ಸುತ್ತೋ, ಸೇಮ್ ಅದೇ ತರ ಇಲ್ಲೂ ಅದೇ ಫೀಲ್ ಆಗುತ್ತೆ ನಿಮ್ಗೆ. ಈಗ ನಾವ್ ಒಂದ್ ಕೆಲಸ ಮಾಡಿದೆ, ಇದರಿಂದ ಖುಷಿ ಸಿಕ್ತು. ಈಗ ನಮ್ ಬ್ರೈನ್ ನೆಕ್ಸ್ಟ್ ಇದೇ ತರ ಒಂದ್ ಕೆಲಸ ಬೇಕು ನನ್ಗೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕು, ಆ ಖುಷಿ ನನಗ್ ಬೇಕು, ಇದು ಕರೆಕ್ಟ್ ಆಗ್ಬಿಡುತ್ತೆ. ಇವಾಗ ನಿಮ್ಮ ಲೈಫು ನೀವು ಚೇಂಜ್ ಆಗೋದ್ರ ಕಡೆ, ನಿಮ್ಮ ಗೋಲ್ ಕಡೆ ರೀಚ್ ಆಗೋದ್ರ ಕಡೆ ಗಮನ ಎಲ್ಲ ಹೋಗುತ್ತೆ. ಈಗ ಕ್ವಶನ್ ಏನಂತಂದ್ರೆ, ಈ ತರ ನಾವು ಬದಲಾಗ್ಬೇಕು ಅಂದ್ರೆ ನಾವ್ ಏನೇನ್ ಮಾಡ್ಬೇಕು ಫಸ್ಟ್? ಈಗ ನೀವು ಹೊಸದು ಕಲಿಯೋಕ್ಕಿಂತ ಮುಂಚೆನೆ ನೀವು ಮೊದ್ಲು ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಇರುವಂತ ನೆಗೆಟಿವ್ ನ ತೆಗೆದಾಕ್ಬೇಕು. ಈ ಎಕ್ಸಾಂಪಲ್ ಏನಂತಂದ್ರೆ, ನಾವು ಏನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಎತ್ಕೋತೀವಿ. ಫಸ್ಟ್ ಅದನ್ನ ಬಿಡ್ಬೇಕು. ಯಾಕಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡ್ಗೆ ಏನ್ ಕೊಡ್ತೀವೋ ದಿನ ಪೂರ್ತಿ ಅದೇ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಮುಟ್ಬಾರ್ದು. ನಮ್ಮ ಮೈಂಡ್ಗೆ ನಾವು ಪಾಸಿಟಿವ್ ಆಗಿ ಹೇಳ್ಕೋಬೇಕು. ಅವಾಗ ಏನಾಗುತ್ತೆ ಹೇಳಿ, ನಿಮ್ಮ ಡೈಲಿ ಪೂರ್ತಿ ನಿಮ್ಮ ಬ್ರೈನು ಬರೀ ಪಾಸಿಟಿವ್ ಬಗ್ಗೆನೇ ಹೋಗ್ತಿರುತ್ತೆ. ಅಂದ್ರೆ ಸಡನ್ ಆಗಿ ಆಗ್ಬಿಡೋಲ್ಲ. ಇದು ನೀವು ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿದ್ರೆ ನಿಮ್ ಬ್ರೈನು ಪೂರ್ತಿ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಅದಕ್ಕೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗ್ ನೀವೇ ಹೇಳ್ಕೋಬೇಕು. ಏನಂತ, ಇವತ್ತಿನ ದಿನನ, ಇವತ್ತಿನ ಟೈಮ್ನ ನಾನು ನನ್ನ ಗುರಿ ಕಡೆ ಹೋಗಕ್ಕೆ ಡೆಡಿಕೇಟ್ ಮಾಡ್ತಿದ್ದೀನಿ. ನಾನು ತೀರಾ ದೊಡ್ಡ ಕೆಲಸ ಮಾಡಿಲ್ಲ ಅಂತಂದು ಸಣ್ಣ ಕೆಲಸ ಮಾಡ್ತೀನಿ. ಎಕ್ಸಾಂಪಲ್, ಈಗ ನನಗೆ 10 ನಿಮಿಷ ಅರ್ಧ ಗಂಟೆ ಇಷ್ಟೊತ್ತಲ್ಲೇ ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಬರೀ ಒಂದು ನಿಮಿಷ ಮೆಡಿಟೇಷನ್ ಮಾಡಿ, ಅಲ್ಲಿಗೆ ಒಂದು ಟಾಸ್ಕ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಿಮ್ ಗುರಿ ಕಡೆಗೆ ಹೆಲ್ಪ್ ಆಗುವಂತ ಯಾವ್ದಾದ್ರು ಒಂದ್ ಕೆಲಸ ಇದ್ದೇ ಇರುತ್ತೆ ಅಲ್ವಾ?
ಅದನ್ನ ನೀವು 1 ಅವರ್ 2 ಅವರ್ ಮಾಡಬೇಕು ಅಂತಿಲ್ಲ. ಸ್ಟಾರ್ಟಿಂಗ್ ಬರೀ ಒಂದೇ 1 ನಿಮಿಷ ಆಗಲಿ 2 ನಿಮಿಷ ಆಗಲಿ ಅಷ್ಟು ಟೈಮ್ ಕೊಡಿ ಸಾಕು. ಅಥವಾ ಬುಕ್ನ ಬರೀ ಒಂದೇ ಒಂದು ಪೇಜ್ ಓದಿ, ಬರೀ ಒಂದು 10 ಡಿಪ್ಸ್ ಹೊಡೀರಿ, ಒಂದು 2 ನಿಮಿಷ 5 ನಿಮಿಷ ಎಕ್ಸರ್ಸೈಸ್ ಮಾಡಿ ಸಾಕು. ಆಮೇಲೆ ಒಂದು 5 ನಿಮಿಷ ನಿಮ್ಮ ಮನೆ ಹತ್ರನೇ ಆಗಲಿ ಸುಮ್ಮನೆ ಒಂದು ವಾಕ್ ಹೋಗಿದ್ ಬನ್ನಿ. ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳನ್ನ ಅಳವಡಿಸ್ಕೊಳ್ತಾ ಹೋಗಿ. ಅಂದ್ರೆ ಎಕ್ಸಾಂಪಲ್ಗೆ ಒಂದೇ ದಿವಸಕ್ಕೆ ನೀವು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ಒಂದೊಂದು ನಿಮಿಷ ಒಂದು ಅಷ್ಟು ಲೀಸ್ಟ್ ತಗೊಳ್ಳಲ್ಲ. ಇವತ್ತು ಒಂದು 3 ಕೆಲಸ ಏನಾದ್ರು ಒಂದು 3 ಕೆಲಸ ಹಾಕೊಳ್ಳಿ. ಜಸ್ಟ್ 1 ನಿಮಿಷ 2 ನಿಮಿಷ 5 ನಿಮಿಷ ಸಾಕು, ಇಷ್ಟೇ, ಇದ್ರ ಮೇಲೆ ಬೇಡ. ಫಸ್ಟ್ ಇದನ್ನ ಮಾಡಿ. ಈ ಕೆಲಸ ಮಾಡಿದಾಗ ನಿಮ್ಗೆ ಅದೊಂದು ಖುಷಿ ಸಿಗುತ್ತೆ. ಅದಾದ್ಮೇಲೆ ಈ ಮೂರು ವರ್ಕ್ನ ನಾನು 1 ವಾರ ಮಾಡ್ತೀನಿ. ಬರೀ ಎಷ್ಟು 1 ನಿಮಿಷ 2 ನಿಮಿಷ ಅಷ್ಟೇ, ಆಯ್ತಾ? ಈ 1 ವಾರ ಕಂಪ್ಲೀಟ್ ಆಗಿ ನೀವು ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು 2 ಆ್ಯಡ್ ಮಾಡಿ. ನೆಕ್ಸ್ಟ್ ಈ ವೀಕ್ ಪೂರ್ತಿ ಅದನ್ನ ಮಾಡೋದನ್ನ ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಿ. ಆಮೇಲೆ ನೀವು ಮಾಡೋಂಥ ಕೆಲಸನ ಟೈಮ್ನ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಿಮ್ಮ ಬ್ರೈನ್ಗೆ ಇದು ರಿಸ್ಕ್ ಅನ್ಸಲ್ಲ, ಅದ್ರ ಬದಲಾಗಿ ಖುಷಿ ಸಿಗುತ್ತೆ. ಯಾಕಂದ್ರೆ ನಾನು ಹಿಂಗಿದ್ದವನು ಇವತ್ತು ಹಿಂಗ್ ಚೇಂಜ್ ಆಗ್ತಾ ಇದ್ದೀನಿ. ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಬದಲಾಗ್ತಾ ಹೋದಂಗೆ ನಿಮ್ಮ ತಲೆಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಬದಲಾಗಿ ಹೋಗಿದ್ದೀರ. ಈ ರೀತಿ ನೀವು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ತಾ ಹೋದಾಗ ನಿಮ್ಗೆ ಖುಷಿ ಸಿಗುತ್ತೆ, ಗೊತ್ತಾ? ಆಗ ನೀವು ತಿಳ್ಕೊಬಿಡಿ, ನಾನು ಬದಲಾದೆ, ಕಂಪ್ಲೀಟ್ಲಿ ಬದಲಾದೆ. ಹೀಗೆ ಪ್ರತಿ ವಾರ ನಿಮ್ಮ ಡ್ರೀಮ್ಗೆ ಸಂಬಂಧಪಟ್ಟಂತ ಒಂದೊಂದು ಚಿಕ್ಕ ಚಿಕ್ಕ ವಿಷಯನ ಆ್ಯಡ್ ಮಾಡ್ತಾ ಹೋಗಿ. ಇಲ್ಲಿ ಈಗ ಒಂದು ದೊಡ್ಡ ಮಿರಾಕಲ್ ಏನು ಗೊತ್ತಾ? ಜಸ್ಟ್ 6 ತಿಂಗಳಲ್ಲಿ ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಬದಲಾಗೋಗಿರುತ್ತೆ. ಹಾಗೆ ನೀವು ಬರ್ದಿಟ್ಕೊಳ್ಳಿ, ನೀವು ನಿಮ್ಮ ಡ್ರೀಮ್ನ ಅಚೀವ್ ಮಾಡೇ ಮಾಡ್ತೀರಾ. ನೀವು ಸಕ್ಸಸ್ಫುಲ್ ವ್ಯಕ್ತಿ ಆಗೇ ಆಗ್ತೀರಾ. ಒಂದು ಸಣ್ಣ ಬದಲಾವಣೆ ಬೇಕಿದೆ. ನಾವು ಬದಲಾಗಬೇಕಿದೆ. ಆ ಬದಲಾವಣೆ ಹೊರಗಿಂದಲ್ಲ, ನಮ್ಮ ಒಳಗಿಂದ ಬರಬೇಕಾಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಬದಲಾಗಬೇಕು ಅನ್ನೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.